ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಸೋಮವಾರದಿಂದ ಭಗವಂತನ ದರ್ಶನ ಮುಕ್ತ. ದೇಗುಲ, ಮಸೀದಿ, ಚರ್ಚ್ ಪುನರಾರಂಭ ಹೇಗಿದೆ ಸಿದ್ಧತೆ? ದೇವಸ್ಥಾನದಲ್ಲಿ ಭಕ್ತರಿಗೆ ಹೊಸ ನಿಯಮ, ಬಾಗಿಲು ತೆರೆದ ಭಗವಂತ. ಸೋಮವಾರದಿಂದ ದೇವಸ್ಥಾನಗಳು ಪುನರಾರಂಭವಾಗ್ತಾ ಇರುವಂತದ್ದು. ಭಕ್ತರಿಗೆ ದರ್ಶನಕ್ಕೆ ದೇವಸ್ಥಾನಗಳಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ತೀರ್ಥ ಪ್ರಸಾದ ಕೊಡಲ್ಲ, ಹೋಮ ಹವನ ಯಾವುದೂ ಕೂಡ ಇರೋದಿಲ್ಲ. ಬರೀ ದರ್ಶನ ಭಾಗ್ಯ ಅಷ್ಟೇ ಇರುತ್ತೆ. ಎಲ್ಲ ದೇವಸ್ಥಾನಗಳು ಯಾವ್ದು ತೆರೀತಾ ಇದೆ ಆ ಎಲ್ಲ ದೇವಸ್ಥಾನಗಳಲ್ಲಿ ಯಾವುದೇ ರೀತಿಯಾದಂತಹ ತೀರ್ಥ ಪ್ರಸಾದವನ್ನ ಕೊಡೋದಿಲ್ಲ, ಹೋಮ ಹವನ ಕೂಡ ಇರೋದಿಲ್ಲ. ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ದೇವಸ್ಥಾನಗಳಲ್ಲಿ ಏನೆಲ್ಲ ನಿಯಮ ಪಾಲನೆಯನ್ನ ಮಾಡಬೇಕು, ಹಾಗಾದ್ರೆ ಯಾವೆಲ್ಲ ದೇವಸ್ಥಾನಗಳಲ್ಲಿ ಹೇಗಿದೆ ತಯಾರಿ? ನ್ಯೂಸ್ 18 ಕನ್ನಡದಲ್ಲಿ ದೇವಸ್ಥಾನಗಳ ಸಿದ್ಧತೆಯ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಕೆಲವು ಪ್ರಮುಖ ದೇವಸ್ಥಾನಗಳಲ್ಲಿ ಯಾವ್ಯಾವ ರೀತಿಯಾಗಿ ವ್ಯವಸ್ಥೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಧರ್ಮಸ್ಥಳದ ಮಂಜುನಾಥ ದೇವಸ್ಥಾನ ಆಗಿರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು, ಮಲೆ ಮಹದೇಶ್ವರ, ಚಾಮುಂಡೇಶ್ವರಿ ದೇವಸ್ಥಾನ, ಇದೆಲ್ಲದ್ರ ಬಗ್ಗೆನೂ ಕೂಡ ನಿಮಗೆ ಡೀಟೇಲ್ಸ್ ಅನ್ನ ನೀಡ್ತಾನೆ ಇದ್ವಿ. ಚಾಮುಂಡೇಶ್ವರಿ ದೇವಸ್ಥಾನದಲ್ಲೂ ಕೂಡ ಸಕಲ ರೀತಿಯಲ್ಲೂ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಬೆಂಗಳೂರಿನಲ್ಲಿರುವಂತಹ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳು ಕೂಡ ತೆರೀತಾ ಇರುವಂತದ್ದು. ಸೊ ಹೀಗಾಗಿ ಮಾಸ್ಕ್ಗಳು ಕಡ್ಡಾಯ ಅಂತ ಈಗ ಆಲ್ರೆಡಿ ಬೋರ್ಡ್ಗಳನ್ನ ಕೂಡ ಹಾಕಲಾಗಿರುವಂತದ್ದು. ಸಾಮಾಜಿಕ ಅಂತರಕ್ಕೋಸ್ಕರ ಮಾರ್ಕ್ಗಳನ್ನ ಕೂಡ ಮಾಡಲಾಗಿದೆ. ಸ್ಯಾನಿಟೈಸರ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಮಂಡ್ಯ ಜಿಲ್ಲೆ ಕಾವೇರಿ ನದಿ ತೀರದಲ್ಲಿರುವಂತಹ ನಿಮಿಷಾಂಬ ದೇವಸ್ಥಾನ ದರ್ಶನಕ್ಕೆ ಸಜ್ಜಾಗ್ತಾ ಇದೆ. ಜೂನ್ 8ರಿಂದ ದೇವಸ್ಥಾನದ ಬಾಗಿಲು ಭಕ್ತರ ದರ್ಶನಕ್ಕೆ ತೆರೆಯಲಿರುವಂತದ್ದು. ಜೂನ್ 8 ಅಂದ್ರೆ ಇದೇ ಸೋಮವಾರದಿಂದ ತೆರೀತಾ ಇದೆ. ಜಿಲ್ಲೆಯ ದೇವಾಲಯಗಳಲ್ಲಿ ದರ್ಶನಕ್ಕೆ ಸಕಲ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದ್ದು, ಸಾಮಾಜಿಕ ಅಂತರಕ್ಕಾಗಿ ದೇವಾಲಯದಲ್ಲಿ ಮಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ದರ್ಶನಕ್ಕೆ ಬರುವಂತ ಭಕ್ತರಿಗೆ ಮಾಸ್ಕ್ ಕಡ್ಡಾಯ ಮಾಡಲಾಗಿದೆ. ದೇವಾಲಯಕ್ಕೆ ಬರುವಂತ ಭಕ್ತರಿಗೆ ಸ್ಯಾನಿಟೈಸರ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಎಂಟ್ರಿಯಲ್ಲಿ ಪೂಜೆ, ಮಂಗಳಾರತಿ ಮತ್ತು ಕೆಲ ಸೇವೆಗಳಿಗಷ್ಟೇ ಸೀಮಿತವಾಗಿ ಪೂಜಾ ಕೈಂಕರ್ಯವನ್ನು ಮಾಡಲಾಗ್ತದೆ. ಪ್ರಸಾದ ಮತ್ತು ತೀರ್ಥ ವಿತರಣೆ ಇರೋದಿಲ್ಲ. ಜಿಲ್ಲೆಯ ಪ್ರಸಿದ್ಧ ದೇವಾಲಯವಾದಂಥ ನಿಮಿಷಾಂಬ ಮತ್ತು ಶ್ರೀರಂಗಪಟ್ಟಣದ ರಂಗನಾಥ, ಮೇಲುಕೋಟೆಯ ಶ್ರೀ ಚಲುವನಾರಾಯಣ ಸ್ವಾಮಿ ದೇಗುಲದಲ್ಲಿ ಸಿದ್ಧತೆ ಪೂರ್ಣಗೊಂಡಿದೆ. ಕೊರೋನಾದಿಂದಾಗಿ ಕಳೆದ 2.5 ತಿಂಗಳಿಂದ ರಾಜ್ಯದಲ್ಲಿ ದೇಗುಲಗಳು ಬಾಗಿಲು ಬಂದಾಗಿತ್ತು. ಅದೇ ರೀತಿ ಕೂಡ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಬಹುತೇಕ ಪ್ರಸಿದ್ಧ ದೇವಾಲಯಗಳು ಕೂಡ ಬಾಗಿಲು ಬಂದಾಗಿದೆ. ಈಗ ಏನು ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ಜೂನ್ 8ರಿಂದ ದೇವಾಲಯಗಳ ಬಾಗಿಲು ತೆರಲಿಕ್ಕೆ ಈಗ ಒಂದು ಸೂಚನೆ ಸಿಕ್ಕಿದೆ. ಜೊತೆಗೆ ಆದೇಶ ಕೂಡ ರಾಜ್ಯ ಸರ್ಕಾರ ಮಾಡಿದೆ. ಹಾಗಾಗಿ ಕೂಡ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಈಗ ದೇವಾಲಯಗಳು ಜೂನ್ 8ರಿಂದ ಓಪನ್ ಆಗಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ನಾವೀಗ ಏನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿರುವಂತಹ ನಿಮಿಷಾಂಬ ದೇವಾಲಯದ ಮುಂಭಾಗದಲ್ಲಿದ್ದೀವಿ. ನೀವು ದೃಶ್ಯದಲ್ಲಿ ನೋಡಬಹುದು, ಏನು ಇದು ಜಿಲ್ಲೆಯ ಒಂದು ಪ್ರಸಿದ್ಧ ದೇವಾಲಯ. ಹಾಗಾಗಿನೇ ಕೂಡ ಈ ದೇವಾಲಯವು ಕೂಡ ಏನು ಕೊರೋನಾದಿಂದ ಕಳೆದ 2.5 ತಿಂಗಳಿಂದಲೂ ಕೂಡ ಬಾಗಿಲನ್ನು ಬಂದಾಗಿತ್ತು. ಜೊತೆಗೆ ಜನರಿಗೂ ಕೂಡ ದೇವಿಯ ದರ್ಶನ ಸಿಗಲಿಲ್ಲ. ಆದರೆ ಇದೀಗ ಏನು ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ಈಗ ಜೂನ್ 8ರಿಂದ ಬಾಗಿಲು ತೆರಲಿಕ್ಕೆ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ದೃಶ್ಯದಲ್ಲಿ ನೀವು ನೋಡ್ಬೋದು, ಏನೀಗ ದೇವಾಲಯದಲ್ಲಿ ಬರುವ ಭಕ್ತರಿಗಾಗಿ ಏನು ಸಾಮಾಜಿಕ ಅಂತರ ಪಾಲನೆ ಮಾಡಲಿಕ್ಕಾಗಿ ಏನು ಮಾರ್ಕಿಂಗ್ ಬಾಕ್ಸ್ಗಳನ್ನ ಕೂಡ ದೇವಾಲಯದ ಮುಂಭಾಗ ಹಾಕಿದ್ದಾರೆ. ಈ ಬಾಕ್ಸ್ಗಳ ಮೂಲಕವೇ ಒಂದು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿಕ್ಕೆ ಏನು ಬರುವ ಭಕ್ತರೆಲ್ಲರಿಗೂ ಕೂಡ ಈ ಒಂದು ಬಾಕ್ಸ್ನಲ್ಲಿ ಬಂದು ನಿಂತು ನಂತರ ಸಾಲಾಗಿ ದೇವಾಲಯ ಹೊಳಿಗಡೆ ಹೋಗಬೇಕು ಅಂತ ಹೇಳಿ ಒಂದು ಸೂಚನೆಯನ್ನು ಕೊಡಲಿಕ್ಕೆ ಈಗ ಬಾಕ್ಸ್ಗಳನ್ನ ಮಾಡಿದ್ದಾರೆ. ಇದರಲ್ಲಿ ಒಂದು ವಿಶೇಷತೆ ಏನಂದ್ರೆ, ಈ ಬಾಕ್ಸ್ಗಳನ್ನ ಮಾಡೋದ್ರಲ್ಲೂ ಕೂಡ ಏನು ಒಂದು ಕಡೆ ಮಹಿಳೆಯರಿಗೆ ಮತ್ತೊಂದು ಕಡೆ ಪುರುಷರಿಗೆ ಕೂಡ ಬರಲಿಕ್ಕೆ ಈ ದೇವಾಲಯದ ಆಡಳಿತ ಮಂಡಳಿ ಸಿದ್ಧತೆ ಮಾಡ್ಕೊಂಡಿದೆ. ಜೊತೆಗೆ ಈಗೇನು ಕಾಣ್ತದೆ ಈ ಸುರಂಗದ ಒಂದು ಮಾರ್ಗ ಅಂತ ಹೇಳಿ, ಈ ಮಾರ್ಗದಲ್ಲಿ ಒಂದು ಸ್ಯಾನಿಟೈಸರ್ ಟನಲ್ನ ನಿರ್ಮಾಣ ಮಾಡಲಿಕ್ಕೆ ದೇವಾಲಯ ಆಡಳಿತ ಮಂಡಳಿ ಒಂದು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದೆ. ಜೊತೆಗೆ ಈ ಮೂಲಕ ಏನು ಬಾಡಿಗೆ ಫುಲ್ ಒಂದು ಸ್ಯಾನಿಟೈಸರ್ ಸಿಂಪಡಣೆ ಆದರೆ ಬಾಗಿಲ ಬಳಿ ಬಂದಾಗ ಭಕ್ತರಿಗೆ ಇಲ್ಲಿ ಸೆಕ್ಯೂರಿಟಿ ಏನಿರ್ತಾರೆ ಅವರ ಮೂಲಕ ಹ್ಯಾಂಡ್ ಸ್ಯಾನಿಟೈಸರ್ಗೂ ಕೂಡ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹಾಗಾಗಿನೇ ಕೂಡ ಏನು ಸೋಮವಾರದಿಂದ ಆರಂಭವಾಗುವಂಥ ಏನು ದೇವಾಲಯ ಇದೆ ಆ ದೇವಾಲಯದ ಎಲ್ಲವೂ ಕೂಡ ಸಿದ್ಧತೆಯನ್ನು ಕೂಡ ಈಗಾಗಲೇ ಕೂಡ ಸಿದ್ಧತೆ ಆಗಿರುವಂಥದ್ದು. ಜೊತೆಗೆ ಅಂಗಡಿ ಮುಂಗಡುಗಳು ಕೂಡ ಈಗಾಗಲೇ ಕೂಡ ಏನು ತಮ್ಮದೇ ಒಂದು ಸಿದ್ಧತೆ ಮಾಡಿಕೊಂಡು ಬರುವ ಭಕ್ತರಿಗೆ ಏನೇನು ಅವರ ಒಂದು ಪೂಜೆಗೆ ಬೇಕಾದ ಸಾಮಗ್ರಿಗಳಿಗೆ ವ್ಯವಸ್ಥೆಗಳು ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ ಈಗಾಗಲೇ ಕೂಡ ದೇವಸ್ಥಾನದ ಮುಂಭಾಗ ಕೆಲವು ಭಕ್ತರು ಕೂಡ ಬರ್ತಾರೆ ಅಂತ ಹೇಳಿ ಕೆಲವೊಬ್ಬರು ವ್ಯಾಪಾರಸ್ಥರು ಕೂಡ ಬಂದು ಕುಂತು ಈಗಾಗಲೇ ಪೂಜೆಗೆ ಬೇಕಾದ ಹಣ್ಣುಕಾಯಿಗಳನ್ನು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಬಂದಂತಹ ಭಕ್ತರು ಕೂಡ ಏನು ಇನ್ನೂ ಕೂಡ ಬಾಗಿಲು ತೆಗೆದ ಕಾರಣ ಇವತ್ತಿನಿಂದ ಏನು ಬರ್ತಾರೆ ಭಕ್ತರು, ಅವರು ಬಂದು ದೇವಾಲಯ ಬಾಗಿಲಲ್ಲಿ ಒಂದು ಪೂಜೆಯನ್ನು ಮಾಡಿ ದೇವಿಯ ಒಂದು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಅವರು ಹೋಗ್ಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಹಾಗಾಗಿನೇ ಕೂಡ ಎಲ್ಲೋ ಒಂದು ಕಡೆ 2.5 ತಿಂಗಳಿಂದ ದೇವಿಯ ದರ್ಶನ ಇಲ್ಲದೆ ಜನರಲ್ಲೂ ಕೂಡ ಒಂದು ರೀತಿ ಆತಂಕ ಇತ್ತು. ಜೊತೆಗೆ ಈಗ ನಾಡಿನಿಂದ ಏನು ದೇವಾಲಯ ಓಪನ್ ಆಗುತ್ತೆ, ದೇವಾಲಯ ಸಿದ್ಧತೆಗಳು ಹೇಗೆಲ್ಲ ಮಾಡ್ಕೊಂಡಿದ್ದಾರೆ ಅನ್ನೋ ಬಗ್ಗೆ ಸ್ವತಃ ತಿಳಿಸಲಿಕ್ಕೆ ದೇವಾಲಯದ ಅರ್ಚಕರಾದಂಥ MK ಭಟ್ ನಮ್ಮ ಜೊತೆ ಇದ್ದಾರೆ. ಅವರನ್ನೇ ಮಾತಾಡ್ಸೋಣ, ಏನೆಲ್ಲ ಸಿದ್ಧತೆಗಳಿಂದ ಮಾಡ್ಕೊಂಡಿದ್ದಾರೆ ಅಂತ. ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳೋದು, ಮಾಸ್ಕ್ ಧರಿಸ್ಕೊಳ್ಳುವಂಥದ್ದು ಮತ್ತು ಸ್ಯಾನಿಟರಿ ವ್ಯವಸ್ಥೆ ಎಲ್ಲವನ್ನು ಇಡೋರ ಮುಖಾಂತರ
ಯಾವ ರೀತಿಯಾಗಿ ಪೂಜೆ ಕೈಂಕರ್ಯಗಳನ್ನು ಮಾಡಬಹುದು ಅನ್ನುವಂಥದ್ದನ್ನು ಈ ದೇವಸ್ಥಾನ ಖಂಡಿತ ಅಳವಡಿಸ್ಕೊಂಡು ಸರ್ಕಾರ ಆದೇಶವನ್ನು ಪಾಲನೆ ಮಾಡ್ತೀವಿ ಅಂತ ಹೇಳ್ಬೋದು. ಬಂದಂಥವರು ಸಂಕಲ್ಪ ಮಾಡಿಸ್ಬೋದು, ಸೇವೆ ಚೀಟಿಗಳನ್ನು ತಗೊಂಡು ಸಂಕಲ್ಪ ಮಾಡಿಸ್ಬೋದು, ಪೂಜೆಯನ್ನು ದೇವರನ್ನ ದರ್ಶನ ಮಾಡ್ಬೋದು, ಮತ್ತು ಮಂಗಳಾರತಿ ತಗೊಂಡು ಹೋಗ್ಬೋದು ಅಷ್ಟೇ. ತೀರ್ಥ ಪ್ರಸಾದ ಕೊಡುವಂಥ ವ್ಯವಸ್ಥೆಯನ್ನು ಸರ್ಕಾರ ನಿಷೇಧ ಮಾಡಿದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಅದು ನಾವು ಕೊಡುವಂಥ ವ್ಯವಸ್ಥೆ ಇಲ್ಲ ಅಂತ ಹೇಳ್ಬೋದು. ಇದಿಷ್ಟು ದೇವಾಲಯ ಅರ್ಚಕರು ಹೇಳೋ ಮಾತು. ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಿರ್ದೇಶನ ಮಾಡಿರುವಂಥ ಯಾವುದೇ ಎಲ್ಲ ನಿರ್ದೇಶನಗಳಿದೆ ಆ ಮಾರ್ಗದರ್ಶನದ ಅನ್ವಯ ನಾವು ಪೂಜೆಗೆ ವ್ಯವಸ್ಥೆನ ಮಾಡ್ಕೊಂಡಿದ್ವಿ. ಜೊತೆಗೆ ಬರುವಂಥ ಭಕ್ತರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿ ಅಂದರೆ ಸಾಮಾಜಿಕ ವ್ಯವಸ್ಥೆನ ಪಾಲನೆ ಮಾಡುವ ಮೂಲಕ ನಾವು ದೇವಸ್ಥಾನವನ್ನು ಸೋಮವಾರದಿಂದ ತೆರಿತೀನಿ ಅನ್ನೋದು ಅವರ ಮಾತು. ಮಂಡ್ಯದಿಂದ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ರಾಘವೇಂದ್ರ ಗಂಜಂ, ನ್ಯೂಸ್ 18 ಕನ್ನಡ. ಚಿಕ್ಕಬಳ್ಳಾಪುರದಲ್ಲಿ ಶನಿ ಮಹಾತ್ಮನ ದೇವಸ್ಥಾನದ ಬಾಗಿಲು ತೆರೆಯೋಕೆ ಎಲ್ಲಾ ಸಿದ್ಧತೆ ಕೂಡ ನಡೆದಿದೆ. ಲಾಕ್ಡೌನ್ ಸಡಿಲಿಕೆ ಆಗ್ತಿದ್ದಂತೆ ದೇವಸ್ಥಾನಗಳತ್ತ ಭಕ್ತಾದಿಗಳು ಬಂದು ಬಾಗಿಲಲ್ಲೇ ಪೂಜೆಯನ್ನ ಮಾಡ್ತಿದ್ದಾರೆ. ಇನ್ನು ದೇವಸ್ಥಾನವನ್ನೇ ನಂಬಿ ಹಣ್ಣು ಕಾಯಿ ಮಾರಿ ಒಂದೊತ್ತಿನ ಊಟ ಜೀವನವನ್ನ ಕಟ್ಕೊಂಡಿದ್ದಂತ ಜನರು ವ್ಯಾಪಾರಕ್ಕೆ ಸಜ್ಜಾಗಿದ್ದಾರೆ. ಒಂದಿಷ್ಟು ವ್ಯಾಪಾರ ಮಾಡ್ತಾ ಬೇಗ ದೇವಸ್ಥಾನದ ಬಾಗಿಲು ತೆರೆಯುವಂತೆ ಬೇಡಿಕೊಳ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ನವೀನ್ ವಾಕ್ಥ್ರೂ ಅನ್ನ ಮಾಡಿದ್ದಾರೆ, ನೋಡ್ಕೊಂಬರೋಣ. ಏನು ಮಹಾಮಾರಿ ಕೊರೋನಾದಿಂದ ಇಡೀ ದೇಶ ಮತ್ತು ಜಗತ್ತೇ ಸ್ತಬ್ಧವಾಗಿತ್ತು. ಸೊ ಅದರ ನಿಟ್ಟಿನಲ್ಲಿ ಒಂದು ದೇವಸ್ಥಾನಗಳು ಸಹ ಹೊರತಾಗಲಿಲ್ಲ. ದೇವರಿಗೂ ಸಹ ಬಿಡದಂಥ ಮಹಾಮಾರಿ ಕೊರೋನಾದಿಂದಾಗಿ ನಲುಗಿ ಹೋಗಿದ್ವ ದೇವಸ್ಥಾನಗಳು ಇನ್ನೇನು ಓಪನ್ ಆಗ್ತಾ ಇದ್ದಾವೆ. ಸೊ ದೇವರಿಗೂ ಸಹ ತಟ್ಟಿದಂಥ ಕೊರೋನಾ ಬಿಸಿ ನಾವು ಇವಾಗ ತೋರಿಸ್ತಾ ಇದ್ದೀವಿ. ಇದನ್ನೇ ನಂಬಿ ಬದುಕ್ತಾ ಇದ್ದಂಥ ಒಂದಷ್ಟು ಜೀವಗಳಿದೆ ನೋಡಿ, ಒಂದಷ್ಟು ಜೀವಗಳಿದೆ ನೋಡಿ. ಕಡಲೆಪುರಿ, ಸೊ ಈಗ ಕಡಲೆಪುರಿ ದೇವಸ್ಥಾನ ಅಂತ ಹೇಳಂತಂದ್ರೆ ತಟ್ಟಂತ ನೆನಪಾಗುವಂಥದ್ದು ಕಡಲೆಪುರಿ ಇರ್ಬೋದು, ಹಣ್ಣು ಕಾಯಿಗಳಿರ್ಬೋದು ನೋಡಿ. ಇದನ್ನೇ ನಂಬಿ ಬದುಕ್ತಾ ಇರ್ತಕ್ಕಂಥ ಒಂದಿಷ್ಟು ಹಿರಿ ಜೀವಗಳಿದೆ ಇಲ್ಲಿ. ಸೊ ಇದನ್ನೇ ನಂಬಿ ಬದುಕ್ತಾ ಇದ್ದಂಥವ್ರು ಇವರು. ಹಣ್ಣು ಹೂವು ಇರ್ಬೋದು, ಮತ್ತೆ ತೆಂಗಿನಕಾಯಿ ಇರ್ಬೋದು ಮಾರಿ ಒಂದು ವ್ಯಾಪಾರವನ್ನು ಮಾಡ್ತಾ ಇದ್ರು. ಅಮ್ಮ ಎಷ್ಟು ಒಂದು ಪ್ಲೇಟ್ ನೋಡಿ 50 ರೂಪಾಯಿ ಅವರು ಬಂಡವಾಳ ಹಾಕಿ ತಗೊಂಬಂದಂತ ಒಂದು ತಟ್ಟೆ ಕಾಯಿಗೆ ಸೊ 60 ರೂಪಾಯಿ ಸಿಗುತ್ತೆ. ಒಂದು ತಟ್ಟೆ ಮಾರಿದ್ರೆ ಅವರಿಗೆ 10 ರೂಪಾಯಿ ಸಿಗುತ್ತೆ. 20 ರಿಂದ 30 ತಟ್ಟೆ ಮಾರ್ತಾ ಇದ್ರು, ಅಲ್ಲಿಗೆ ಒಂದು 200 ರಿಂದ 300 ರೂಪಾಯಿ ಸಂಪಾದನೆಯನ್ನ ಮಾಡ್ತಾ ಇದ್ರು. ಹಾಗೆ ಮುಂದೆ ಹೋಗ್ತಾ ನೋಡೋಣ, ತೆಂಗಿನಕಾಯಿಗಳಾಯ್ತು, ಸೊ ಹೂವು ಹಣ್ಣು ತರಕಾರಿ ಹೂವು ಹಣ್ಣನ್ನ ಮಾರ್ತಾ ಇರುವಂತದನ್ನ ನಾವು ತೋರಿಸ್ತಾ ಇದ್ವಿ. ಹಾಗೆ ಮುಂದೆ ಹೋಗೋಣ, ಸೊ ಹಾರ ಮಾರ್ತಾ ಇದ್ದಾರೆ. ಸೊ ಹೂವಿನ ಹಾರಗಳು ಇನ್ನೇ ದೇವಸ್ಥಾನಗಳು ಓಪನ್ ಆಗ್ತಿದೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಸೊ ಸಾಕಷ್ಟು ಇವಾಗ ಎಲ್ಲ ಪ್ರಿಪರೇಷನ್ ಇರುವಂತದ್ದು. ಸಾಕಷ್ಟು ಗ್ರಾಹಕರು ಸಹ ಅಂಗಡಿಗಳವರು ಸಹ ಒಂದಷ್ಟು ಖುಷಿಯಾಗಿದ್ದಾರೆ. ಒಂದಿಷ್ಟು ಹೂವು ಹಣ್ಣುಗಳನ್ನೆಲ್ಲ ತಂದಿಟ್ಟಿದ್ದಾರೆ. ಸೊ ಶನಿ ಮಹಾತ್ಮ ದೇವಸ್ಥಾನ ಇರ್ಬೋದು, ದೇವಸ್ಥಾನಗಳಿಗೆ ಆಲ್ರೆಡಿ ಬಾಗಿಲ ಹತ್ರನೇ ಬಂದು ಜನ ಲಾಕ್ಡೌನ್ ಓಪನ್ ಆಗಿರೋದ್ರಿಂದ ಸೊ ಪೂಜೆಗಳನ್ನ ಸಲ್ಲಿಸ್ತಾ ಇರೋದಂತ ನಿಟ್ಟಿನಲ್ಲಿ ಒಂದಿಷ್ಟು ವ್ಯಾಪಾರ ಆಗ್ತಾ ಇದೆ ಅಂತೇಳಿ ನಮ್ಮ ಒಂದು ಅನಿಸಿಕೆ ಅನ್ಸುತ್ತೆ. ಸೊ ಒಂದಷ್ಟು ಇವರು ದಾಸ್ತಾನ ಮಾಡಿರುವಂತದನ್ನ ನೋಡಿದ್ರೆ ಒಂದಿಷ್ಟು ವ್ಯಾಪಾರ ಆಗ್ತಿದೆ ಅಂತೇಳಿ ಅನ್ನಿಸ್ತಾ ಇದೆ. ಸೊ ನಾವು ಹಾಗೆ ಬಲಭಾಗದಲ್ಲಿ ಹಾಗೆ ತೋರಿಸ್ತಾ ಇದ್ದೀವಿ. ಸೊ ದೇವಸ್ಥಾನಕ್ಕೆ ಬರ್ತಾ ಇದ್ದಂಥದ್ದು ಸಂಪ್ರದಾಯ ಅಂತ ಹೇಳಂತಂದ್ರೆ ಸೊ ಗ್ರಾಮೀಣ ಭಾಗದ ಸಂಪ್ರದಾಯ ಅಂತ ಹೇಳಂತಂದ್ರೆ ಹಣ್ಣು ತರಕಾರಿ ಜೊತೆಗೆ ಒಂದಿಷ್ಟು ತರಕಾರಿ ಮತ್ತೆ ಕಡಲೆಪುರಿ, ಈ ಒಂದು ಕುರುಕುಲು ತಿಂಡಿಗಳು ಒಂದಿಷ್ಟು ನೋಡಿ. ಇಲ್ಲಿ ಒಂದಷ್ಟು ಮಿಕ್ಸ್ಚರ್ ಇದೆ, ಅದು ಒಂದಷ್ಟು ಕಡಲೆಪುರಿ ಮತ್ತೆ ಹೂವು ತರಕಾರಿಗಳಿದೆ. ಸಾರ್ವಜನಿಕರು ಆಲ್ರೆಡಿ ಬಂದು ದೇವಸ್ಥಾನದ ಬಾಗಿಲುಗಳಲ್ಲಿ ಪೂಜೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ದೇವಸ್ಥಾನದ ಬಾಗಿಲುಗಳಲ್ಲಿ ಬಂದು ಒಳಗಡೆ ಹೋಗೋಕ್ಕೆ ದರ್ಶನ ಪಡೆಯೋದಕ್ಕೆ ಅವಕಾಶ ಇಲ್ಲದೇ ಇದ್ರು ಸಹ ದೇವಸ್ಥಾನದ ಹೊರ ಬಾಗಿಲಲ್ಲಿ ಸಹ ಪೂಜೆಯನ್ನ ಮಾಡಿ ಒಂದಿಷ್ಟು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇರುವಂಥದ್ದು. ಸೊ ಇವರು ದೇವ್ರ ಹತ್ರ ಏನ್ ಕೇಳ್ಕೊಂಡ್ರು ಮತ್ತೆ ಇವರು ಈ ದೇವ್ರಿಗೆ ಎಷ್ಟು ದಿನದಿಂದ ಬರ್ತಿದ್ದಾರೆ ಅಂತೇಳಿ ಕೇಳಿ ತಿಳ್ಕೊಳ್ಳೋಣ. ತುಂಬಾ ವರ್ಷದಿಂದ ಬರ್ತೀವಿ, ಏನ್ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ. ಈಗ ಕೊರೋನಾ ಬಂದು ಲಾಕ್ಡೌನ್ ಆಗಿ ಸುಮಾರಷ್ಟು ದಿನ ಕ್ಲೋಸ್ ಆಗಿತ್ತು, ದೇವಸ್ಥಾನಗಳು ಎಲ್ಲೂ ಓಪನ್ ಇರಲಿಲ್ಲ. ಸೊ ಮನೆಗಳಿಂದ ಹೊರಬರದೇ ಇರುವಂತ ಸ್ಥಿತಿ ಸಹ ಇತ್ತು. ಸೊ ಇದರಿಂದಾಗಿ ಇವತ್ತು ದೇವಸ್ಥಾನಗಳು ಇನ್ನೂ ಓಪನ್ ಆಗ್ತಾ ಇದೆ. ಅದು ಮುಂಚೆನೆ ಬಂದು ಬಾಗ್ಲಲ್ಲೇ ಪೂಜೆ ಮಾಡ್ತಿದ್ರು. ಏನಕ್ಕೆ ಏನ್ ಮಾಡೋದು, ದೂರದಿಂದ ಬಂದಿರ್ತೀವಲ್ಲ, ಸೊ ಅದಕ್ಕೆ ಇಲ್ಲೇ ಪೂಜೆ. ದೇವ್ರ ಹತ್ರ ಏನ್ ಕೇಳ್ಕೊಂಡ್ರಿ? ಒಳ್ಳೇದಾಗ್ಲಿ ಅಂತ ಅಷ್ಟೇ. ಸೊ ದೇವಸ್ಥಾನಗಳು ಕ್ಲೋಸ್ ಆದಂತ ಬೆನ್ನಲ್ಲೇ ಸೊ ಈ 2.5 ತಿಂಗಳಿಂದ ಈಗ ಸಡನ್ ಆಗಿ ಓಪನ್ ಆಗ್ತಾ ಇದೆ. ಓಪನ್ ಆಗೋ ಮುಂಚೆನೇ ಸಾರ್ವಜನಿಕರು ಹೊರಗಡೆ ಬರ್ತಾ ಇದ್ದಾರೆ. ಸೊ ಮನೆ ದೇವರುಗಳಿಗೆ ಹೋಗ್ತಾ ಇರುವಂತದ್ದು ಮತ್ತೆ ದೇವಸ್ಥಾನಗಳಿಗೆ ಬಂದು ಪೂಜೆ ಸಲ್ಲಿಸ್ತಾ ಇರೋದನ್ನ ನಾವೀಗ ನೋಡ್ಬೋದಾಗಿದೆ. ಸೊ ದೇವಸ್ಥಾನದ ಬಾಗಿಲಲ್ಲೇ ಸಹ ಪೂಜೆಗಳನ್ನ ಮಾಡಿ ಒಂದು ಅರ್ಕೆಗಳಿರ್ಬೋದು ತಮಗೆ ಬೇಕಾದಂತ ಸೊ ಒಂದು ಪೂಜೆ ಪುನಸ್ಕಾರಗಳನ್ನ ಬಾಗಿಲಲ್ಲೇ ಸಲ್ಲಿಸ್ತಾ ಇರೋದು. ನವೀನ್, ನ್ಯೂಸ್ 18 ಕನ್ನಡ, ದೊಡ್ಡಬಳ್ಳಾಪುರ. ಇನ್ನು ಸೋಮವಾರದಿಂದ ದೇವಸ್ಥಾನಗಳನ್ನ ತೆರಲಿಕ್ಕೆ ಕೇಂದ್ರ ಸರ್ಕಾರ ಮಾರ್ಗಸೂಚಿಯನ್ನ ಹೊರಡಿಸುತ್ತಿದ್ದಂತೆ ಭಕ್ತರು ಫುಲ್ ಖುಷ್ ಆಗ್ಬಿಟ್ಟಿದ್ದಾರೆ. ಕೆಲವೊಂದು ನಿಯಮ ಅಳವಡಿಸಿರೋದ್ರಿಂದ ಯಾವುದೇ ಬೇಸರ ಇಲ್ಲ. ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರೋದೇ ದೊಡ್ಡ ಸಂತೋಷ ತಂದಿದೆ. ದೇವರಿಂದಾಗಿಯೇ ಇನ್ನು ಮುಂದೆ ಕೊರೋನಾ ದೂರವಾಗುತ್ತೆ ಅಂತ ಭಕ್ತರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಥಾಮಸ್ ಅಲ್ಲಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ಹತ್ತಿರ 2 ತಿಂಗಳುಗಳ ಕಾಲ ಭಕ್ತಾದಿಗಳ ದರ್ಶನಕ್ಕೆ ಸಂಪೂರ್ಣವಾಗಿ ನಿರ್ಬಂಧವನ್ನು ಹೇರಲಾಗಿದ್ದಂತಹ ಧಾರ್ಮಿಕ ಕೇಂದ್ರಗಳ ಪುನಾರಂಭಕ್ಕೆ ಈಗಾಗಲೇ ಕೇಂದ್ರ ಮಾರ್ಗಸೂಚಿಯನ್ನು ಕೂಡ ಪ್ರಕಟಿಸಿದೆ. ಆ ಹಿನ್ನೆಲೆಯಲ್ಲಿ ಇದೇ ತಿಂಗಳ 8ರಂದು ಎಲ್ಲ ಧಾರ್ಮಿಕ ಕೇಂದ್ರಗಳು ಕೂಡ ಓಪನ್ ಆಗಲಿದೆ. ಭಕ್ತಾದಿಗಳಿಗೆ ದರ್ಶನವನ್ನು ಕೂಡ ನೀಡುವಂಥ ವ್ಯವಸ್ಥೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ. ದೇವಸ್ಥಾನಗಳಲ್ಲಿ ಯಾವ ರೀತಿ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಅನ್ನೋದು ನೋಡೋದಾದ್ರೆ ನಾವೀಗ ಪ್ರತಿಷ್ಠಿತ ಅದೇ ತುಂಬ ಪ್ರಸಿದ್ಧವಾದಂಥ ಗವಿಗಂಗಾಧರೇಶ್ವರ ದೇವಸ್ಥಾನದ ಒಳಗಡೆ ಇದ್ದೀವಿ. ಯಾವ ರೀತಿ ಸಿದ್ಧತೆಗಳಾಗ್ತೀನೋ ನೋಡಿ.
ಸಿದ್ಧತೆಗಳು ಸಂಪೂರ್ಣವಾಗಿ ಬಹುತೇಕ ನಿರ್ಣಾಯಕ ಹಂತದಲ್ಲಿದ್ದಾವೆ. ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲೂ ಕೂಡ ದೇವಸ್ಥಾನದವರು ನಿರತರಾಗಿದ್ದಾರೆ. ಒಂದಷ್ಟು ಗೈಡ್ಲೈನ್ಸ್ಗಳೇನಿದೆ, ಕೇಂದ್ರದ ಮಾರ್ಗಸೂಚಿನಿದೆ. ದೇವಸ್ಥಾನಗಳನ್ನು ಈಗಾಗಲೇ ಸಂಪೂರ್ಣವಾಗಿ ಶುಚಿಗೊಳಿಸಲಾಗಿದೆ, ಸ್ವಚ್ಛಗೊಳಿಸಲಾಗಿದೆ. ಗರ್ಭಗುಡಿಯಿಂದ ಹಿಡಿದು ದೇವಸ್ಥಾನದ ಎಲ್ಲ ಆಯಾಮಗಳ ಪ್ರಾಂಗಣಗಳನ್ನು ಕೂಡ ಈಗಾಗಲೇ ಸ್ವಚ್ಛಗೊಳಿಸಲಾಗಿದೆ. ಇನ್ನು ಉಳಿದಂತೆ ಧಾರ್ಮಿಕ ಕೇಂದ್ರಗಳಿಗೆ ಏನು ವಿಧಿಸಲಾಗಿರುವಂಥ ಕೆಲವೊಂದು ನಿಯಮಾವಳಿಗಳಿದೆ. ಅದರ ಪ್ರಕಾರ ನೋಡಿದ್ರೆ ದೇವಸ್ಥಾನಗಳ ಒಳಗಡೆ ಪ್ರವೇಶ ಮಾಡೋದಕ್ಕೆ ಕಡ್ಡಾಯವಾಗಿ ಮಾಸ್ಕನ್ನು ಹಾಕಲೇಬೇಕಾಗಿರುತ್ತೆ. ಹೊರಗಡೆನೂ ಕೂಡ ಇದನ್ನು ಸ್ಯಾನಿಟೈಸರ್ಗಳನ್ನು ಕೂಡ ಇಟ್ಟಿರ್ತಾರೆ, ಅದನ್ನು ಸ್ಯಾನಿಟೈಸರ್ಗಳನ್ನು ಕೂಡ ಬಳಸ್ಕೊಳ್ಬೇಕಾಗತ್ತೆ. ಇನ್ನುಳಿದಂತೆ ಪೋಸ್ಟರ್ಗಳನ್ನು ಹಾಕಬೇಕಾಗತ್ತೆ. ದೇವಸ್ಥಾನದ ಹೊರಗಡೆ ಸ್ಟ್ಯಾಂಡ್ಗಳ ಮೇಲೆ ಅಲ್ಲಿ ಇಲ್ಲಿ ಪೋಸ್ಟರ್ಗಳನ್ನು ಹಾಕಬೇಕಾಗತ್ತೆ, ಯಾವ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಅನ್ನೋದು. ಮತ್ತು ಶೂ ಮತ್ತು ಬೂಟ್ಗಳನ್ನು ಸ್ವಂತ ವಾಹನದೊಳಗೆ ಇಟ್ಟರೆ ಒಳ್ಳೆಯದು ಅನ್ನೋಂಥದ್ದನ್ನು ಈಗಾಗಲೇ ಕೇಂದ್ರ ನಿರ್ಧಾರ ಮಾಡಿದೆ. ಯಾಕಂತ ಹೇಳಿದ್ರೆ ಶೂಗಳನ್ನು ದೇವಸ್ಥಾನದ ಹೊರಗಡೆ ಇಟ್ಟರು ಕೂಡ ಸಮಸ್ಯೆ ಆಗ್ಬೋದು. ಹಾಗಾಗಿ ಬರುವಂಥವರೆಲ್ಲ ತಮ್ಮ ವಾಹನದೊಳಗೆ ಶೂಗಳನ್ನು ಇಟ್ಕೊಂಡ್ರೆ ಒಳ್ಳೆಯದು ಅಂತೇಳಿ. ಮತ್ತು ಪ್ರತ್ಯೇಕ ಸ್ಟಾರ್ಟ್ಗಳಲ್ಲಿ ಇಡಿಸಬೇಕು ಅನ್ನೋಂಥ ಒಂದು ನಿಯಮಗಳನ್ನು ಕೂಡ ಇದು ಮಾಡಿದೆ. ಮತ್ತು ಕ್ಯಾಂಪಸ್ನಲ್ಲಿ ಮತ್ತು ದೇವಸ್ಥಾನದ ಹೊರಗಡೆ ಜನಸಮೂಹವನ್ನು ನಿರ್ಮಾಣ ಮಾಡುವಂಥ ಒಂದು ಜವಾಬ್ದಾರಿಯನ್ನು ದೇವಸ್ಥಾನಗಳಿಗೆ ಕೊಡಲಾಗಿದೆ. ಆವರಣದ ಹೊರಗೆ ಒಳಗೆ ಅಂಗಡಿ, ಸ್ಟಾಲ್ ಮತ್ತು ಕೆಫೆಟೇರಿಯಾಗಳಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕಾಗುತ್ತೆ. ಇನ್ನು ಎಲ್ಲ ಸಮಯದಲ್ಲೂ ಕೂಡ ಕನಿಷ್ಠ 6 ಅಡಿಗಳಷ್ಟು ಭೌತಿಕ ಅಂತರವನ್ನು ಪ್ರತಿಯೊಬ್ಬ ಭಕ್ತಾದಿಯ ನಡುವೆ ಕೂಡ ಕಾಯ್ದುಕೊಳ್ಬೇಕನ್ನುವಂಥದ್ದನ್ನು ಈಗಾಗಲೇ ಕೇಂದ್ರ ತನ್ನ ಮಾರ್ಗಸೂಚಿಯಲ್ಲಿ ಸ್ಪಷ್ಟಪಡಿಸಿದೆ. ದೇವಸ್ಥಾನದೊಳಗಡೆ ಪ್ರವೇಶಿಸುವ ಮೊದಲು ಮತ್ತು ನಂತರ ಸೋಪ್ ಅಥವಾ ನೀರಿನಿಂದ ಕೈ ತೊಳ್ಕೋಬೇಕು ಅನ್ನೋಂಥ ನಿಯಮಾವಳಿಗಳನ್ನು ಕೂಡ ಇದು ಮಾಡಿದೆ. ಸಾಮಾಜಿಕ ದೂರವಿರುವ ಆಧಾರದಲ್ಲಿ ಅಂದರೆ ಆಸನಗಳನ್ನು ಪ್ರತಿಯೊಬ್ಬರು ಇರುವಂಥ ಆಸನಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಗೊಳಿಸಬೇಕು ಅನ್ನೋಂಥದ್ದನ್ನು ಕೂಡ ಇದು ಮಾಡಿ ಹವಾನಿಯಂತ್ರಣ ಮತ್ತು ವಾತಾಯನಕ್ಕಾಗಿ ಅಂತ ಹೇಳಿದ್ರೆ AC ಎಲ್ಲ ಇರುತ್ತಲ್ಲ, ಆ ಒಂದು ವ್ಯವಸ್ಥೆಯನ್ನು ಕೂಡ CPWD ಮಾರ್ಗಸೂಚಿಗಳ ಅನ್ವಯ ಏನು ಮಾಡೋಕ್ಕಾಗುತ್ತೆ. ವಿಗ್ರಹ ಮತ್ತು ಪವಿತ್ರ ಪುಸ್ತಕಗಳನ್ನು ಯಾರೂ ಕೂಡ ಮುಟ್ಟಬಾರ್ದು ಅನ್ನೋಂಥದ್ದು. ಅದ್ರ ಜೊತೆಗೆ ದೊಡ್ಡ ಕೂಟಗಳನ್ನು ದೇವಸ್ಥಾನಗಳಲ್ಲಿ ಕೆಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಏನಿರುತ್ತೆ ಅದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಮತ್ತು ದೇವಸ್ಥಾನಗಳಲ್ಲಿ ಈ ಹಾಡು ಹೇಳುವಂಥದ್ದು ಅಂಥದ್ದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಅಂದರೆ ರೆಕಾರ್ಡ್ ಮಾಡಲಾದಂಥ ಸಂಗೀತ ಮತ್ತು ಹಾಡುಗಳನ್ನು ನುಡಿಸಬೇಕು ಅನ್ನೋಂಥದ್ದನ್ನು ಮಾಡಲಾಗಿದೆ. ಗಾಯಕರು ಹಾಡುವಂಥದ್ರ ಬದಲು ಗುಂಪುಗಳಲ್ಲಿ ಹಾಡುವಂಥದ್ದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅವಕಾಶವನ್ನು ನೀಡಲಾಗಿಲ್ಲ. ಅದೇ ರೀತಿ ದೇವಸ್ಥಾನದೊಳಗಡೆ ದೇವಸ್ಥಾನದೊಳಗಡೆ ಪರಸ್ಪರ ಅಭಿನಂದಿಸುವಾಗ ದೈಹಿಕ ಸಂಪರ್ಕ ಏನಿರುತ್ತೆ ಅದನ್ನು ಕೂಡ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಭಕ್ತರು ಎಲ್ಲಾದರೂ ದೇವಸ್ಥಾನಗಳು ಕೂತ್ಕೊಳ್ಬೇಕಂತ ವ್ಯವಸ್ಥೆ ಬಂದಂಥ ಟೈಮಲ್ಲಿ ಅವರು ತಮ್ಮ ಮ್ಯಾಟ್ಗಳನ್ನು ಅವರೇ ತರಬೇಕು ಅನ್ನೋಂಥದ್ದು ಕೂಡ ಈಗಾಗಲೇ ವಿಧಿಸಲಾಗಿದೆ. ಪ್ರಮುಖವಾಗಿ ಪ್ರಸಾದ ಅಥವಾ ಪ್ರಸಾದ ಇರ್ಬೋದು ಅಥವಾ ತೀರ್ಥ ನೀಡುವಂಥ ಕೆಲವೊಂದು ವ್ಯವಸ್ಥೆಗಳಿಂದ ಅದನ್ನು ಕೂಡ ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ. ಈಗಾಗಲೇ ಕೇಂದ್ರ ಮಾರ್ಗಸೂಚಿ ಅನ್ವಯವೇ ಎಲ್ಲ ದೇವಸ್ಥಾನಗಳು ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು. ಗವಿಗಂಗಾಧರೇಶ್ವರ ದೇವಸ್ಥಾನ ಸೇರಿದಂತೆ ರಾಜ್ಯದ ಎಲ್ಲಾ ದೇವಸ್ಥಾನಗಳಲ್ಲಿ ಇಂಥ ವ್ಯವಸ್ಥೆಯನ್ನು ಕಾಣಬಹುದಾಗಿದೆ. ಕ್ಯಾಮರಾಮನ್ ಚಂದ್ರಕಾಂತ್ ಜೊತೆ ಥಾಮಸ್, ನ್ಯೂಸ್ 18 ಕನ್ನಡ, ಬ್ಯಾಂಗ್ಳೂರು. ಇನ್ನು ಶಿವಮೊಗ್ಗದ ಮಾರಿಕಾಂಬಾ ದೇವಸ್ಥಾನ ಕೂಡ ಭಕ್ತರಿಗೆ ದರ್ಶನವನ್ನ ನೀಡಲಿಕ್ಕೆ ಪೂರ್ವ ತಯಾರಿಯನ್ನ ಮಾಡಿಕೊಂಡಿದೆ. ನಮ್ಮ ಪ್ರತಿನಿಧಿ ಸ್ಥಳದಿಂದ ಅಲ್ಲಿ ತೋರಿಸ್ತಾ ಇದ್ದಾರೆ ನಿಮಗೆ ದೃಶ್ಯಾವಳಿಗಳನ್ನ. ಇದು ಅಲ್ಲಿರುವಂತಹ ಒಂದು ಮಾರಿಕಾಂಬಾ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅನ್ನುವಂಥ ದೃಶ್ಯಾವಳಿಗಳು. ಇತಿಹಾಸ ಪ್ರಸಿದ್ಧ ಮಾರಿಕಾಂಬಾ ದೇಗುಲ ಶಿವಮೊಗ್ಗದಲ್ಲಿ ಇದೆ. ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಹೋಗ್ತಾ ಇದ್ರು. ಆದರೆ ಕೊರೋನಾ ಬಂದಾದ್ಮೇಲೆ ಕಂಪ್ಲೀಟ್ ಆಗಿ ಬಂದಾದಂಥ ಹಿನ್ನೆಲೆಯಲ್ಲಿ ಈಗ ಅವಕಾಶವನ್ನು ಮಾಡಿಕೊಡಲಾಗಿದೆಯಲ್ಲ, ಬಾಗಿಲನ್ನು ತೆರೆಯಲಾಗಿದೆಯಲ್ಲ, ಸೊ ಹೀಗಾಗಿ ಅಲ್ಲಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸ್ಯಾನಿಟೈಸ್ ವ್ಯವಸ್ಥೆ ಆಗಿರ್ಬೋದು, ಮಾಸ್ಕನ್ನು ಹಾಕ್ಕೊಂಡು ಬರಲೇಬೇಕು ಅಂತ ಕಡ್ಡಾಯವನ್ನಾಗಿ ಮಾಡಲಾಗಿರುವಂಥದ್ದಾಗಿರ್ಬೋದು, ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಕಲಬುರಗಿಯಲ್ಲೂ ಕೂಡ ಅಷ್ಟೇ ದೇವಸ್ಥಾನ, ಮಸೀದಿ, ಚರ್ಚ್ಗಳ ಪುನರಾರಂಭಕ್ಕೆ ಸಿದ್ಧತೆ ನಡೆದಿದೆ. ಕಲಬುರಗಿಯ ಶರಣ ಬಸವೇಶ್ವರ ದೇವಸ್ಥಾನದ ಪುನರಾರಂಭಕ್ಕೆ ಏನೆಲ್ಲ ಸಿದ್ಧತೆ ನಡೆದಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶಿವರಾಮ ಅಸುಂಡಿ ಅಲ್ಲಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡ್ಬರೋಣ. ಜೂನ್ 8ರಿಂದ ದೇವಸ್ಥಾನ ಪ್ರವೇಶಕ್ಕೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯಾದ್ಯಂತ ದೇವಸ್ಥಾನಗಳಲ್ಲಿ ಭಕ್ತರಿಗೆ ದೇವರ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂಥ ಸಿದ್ಧತೆಗಳು ಭರದಿಂದ ಸಾಗಿದ್ದಾವೆ. ಕಲಬುರಗಿಯ ಆರಾಧ್ಯ ದೈವ ಶರಣಬಸವೇಶ್ವರ ದೇವಸ್ಥಾನ ಇರ್ಬೋದು, ದತ್ತಾತ್ರೇಯ ಮಂದಿರ ಇರ್ಬೋದು, ಗತ್ತರಗಿ ಭಾಗಮ್ಮ ಟೆಂಪಲ್ ಇರ್ಬೋದು, ಎಲ್ಲ ಕಡೆ ಸಹ ಸಿದ್ಧತೆಗಳು ನಡೆದಿದ್ದಾವೆ. ನಾವೀಗ ಕಲಬುರಗಿಯ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿದ್ದೇವೆ. ನೋಡ್ತಾ ಇರ್ಬೋದು, ಇಲ್ಲಿ ಸಾಕಷ್ಟು ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ. ಯಾಕಂದ್ರೆ ಇನ್ನೂ 3 ದಿನ ಬಾಕಿ ಇರುವಂತಹ ಬರುವಂತ ಭಕ್ತರಿಗೆ ಸಾಲುಗಟ್ಟಿ ಹೋಗ್ಲಿಕ್ಕೆ ಜನಜಂಗುಳಿ ಆಗದ ರೀತಿಯಲ್ಲಿ ಬ್ಯಾರಿಕೇಡ್ ಹಾಕಲಾಗ್ತಾ ಇದೆ. ಸಾಕಷ್ಟು ಪೂರ್ವ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ದೇವಸ್ಥಾನದ ಏನು ಎರಡೂ ಕಡೆ, ದೇವಸ್ಥಾನದ ಎದುರಿನ ಪ್ರದೇಶದ ಎರಡೂ ಕಡೆ ಬ್ಯಾರಿಕೇಡ್ ಹಾಕಲಾಗ್ತಾ ಇದೆ. ಯಾಕಂದ್ರೆ ಇದು ಏನು ಶರಣಬಸವೇಶ್ವರ ಜಾತ್ರೆ ನಡೆದ ನಂತರ ದೇವಸ್ಥಾನ ಮುಚ್ಚಲ್ಪಟ್ಟಿತ್ತು. ಹೆಚ್ಚು ಕಡಿಮೆ 1-2.5 ತಿಂಗಳಿಗೂ ಹೆಚ್ಚು ಕಾಲ ದೇವಸ್ಥಾನ ಮುಚ್ಚಲ್ಪಟ್ಟಿತ್ತು. ಹೀಗಾಗಿ ಬಂದಂಥ ಭಕ್ತರು ಜನಜಂಗುಳಿ ಏಕಾಏಕಿ ಬಂದರೆ ಜನಜಂಗುಳಿ ಆಗಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ
ಸಾಕಷ್ಟು ಸಿದ್ಧತೆಗಳು ಮಾಡ್ಕೊಳ್ಳಾಗ್ತಾ ಇದೆ. ಈಗ ಬರುವಂಥ ಭಕ್ತರು ಕಂಟ್ರೋಲ್ ಮಾಡೋ ಸಲುವಾಗಿನೇ ಬ್ಯಾರಿಕೇಡ್ ಹಾಕಲಾಗ್ತಾ ಇದೆ ಮತ್ತು ದೇವಸ್ಥಾನದ ಒಳಗೂ ಸಹ ಒಂದು ಸಿದ್ಧತೆಗಳು ಮಾಡ್ಕೊಳ್ಳಾಗ್ತಾ ಇದೆ. ಮಾರ್ಕ್ ಮಾಡಲಾಗಿದೆ, 1 ಮೀಟರ್ ಅಂತರಕ್ಕೂ ಒಂದೊಂದು ರೆಡ್ ಮಾರ್ಕ್ನಲ್ಲಿ ಮಾರ್ಕ್ ಮಾಡಲಾಗಿದೆ. ಮತ್ತು ಏನು ಸರ್ಕಾರದ ಮಾರ್ಗಸೂಚಿ ಇದೆ, ಆ ಸರ್ಕಾರದ ಮಾರ್ಗಸೂಚಿಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಲಿಕ್ಕೆ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಯಾಕಂದ್ರೆ ಭಕ್ತರು ಬಹಳಷ್ಟು ದಿನಗಳಾಗಿರೋದ್ರಿಂದ ಏಕಾಏಕಿ ಜಾಸ್ತಿ ಬರುವಂತ ಸಂಖ್ಯೆನೂ ಜಾಸ್ತಿ ಇದೆ. ಹೀಗಾಗಿ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ದೇವಸ್ಥಾನದ ಅರ್ಚಕರಾದಂತಹ ಸ್ವಾಮಿಗಳಿದ್ದಾರೆ. ಸುಮಾರು 2.5 ತಿಂಗಳಿತ್ತು ದೇವಸ್ಥಾನ ಮುಚ್ಚಿತ್ತು, ಯಾರಿಗೂ ದರ್ಶನಕ್ಕೆ ಅವಕಾಶ ಕೊಟ್ಟಿದ್ದಿಲ್ಲ. ಹಾಗಾಗಿ ಸರ್ಕಾರ ನಾಳೆ 8 ತಾರೀಕಿಗೆ ಈ ದೇವಸ್ಥಾನ ತೆರಲಿಕ್ಕೆ ಅನುಮತಿ ನೀಡಿದೆ. ಹಾಗಾಗಿ ಸಾಕಷ್ಟು ಜನರು ಭಕ್ತರು ಈ ಶರಣರ ದರ್ಶನಕ್ಕೆ ಬರಲು ಹಾತೊರೆಯುತ್ತಿದ್ದಾರೆ. ಹಾಗಾಗಿ ಈ ಸರ್ಕಾರದ ಆದೇಶದಂತೆ ಈ ನಾವು ಸೋಷಿಯಲ್ ಡಿಸ್ಟೆನ್ಸ್ ಅಂದ್ರೆ ಸಾಮೂಹಿಕ ಅಂತರ ಕಾಯ್ದುಕೊಳ್ಳುವ ಸಲುವಾಗಿ ಈ ದೇವಸ್ಥಾನದಲ್ಲಿ ನಾವು ಎಲ್ಲ ರೀತಿಯಾಗಿ ಮಾರ್ಕೌಟ್ ಮಾಡ್ಕೊಳ್ಳಲಾಗಿದೆ. ಹಾಗಾಗಿ ಈ ಕೆಲವೊಂದು ಎಲ್ಲ ನಾವು ಬ್ಯಾರಿಕೇಡ್ ಎಲ್ಲನೂ ಕಟ್ಕೊಂಡ್ವಿ. ಬರುವಂಥ ಭಕ್ತರು ತಾವು ಸ್ಯಾನಿಟೈಸರ್ ಕಂಪಲ್ಸರಿ ತೊಗೊಂಡು ಬರಬೇಕು. ಕಂಪಲ್ಸರಿ ಫೇಸ್ ಮಾಸ್ಕ್ ಬಳಸಿಕೊಂಡು ದೇವಸ್ಥಾನದಲ್ಲಿ ಬಂದರೆ ಮಾತ್ರ ಆ ಭಕ್ತರಿಗೆ ದರ್ಶನ ಮಾಡಲಿಕ್ಕೆ ನಾವು ಒಂದು ಅವಕಾಶ ಕಲ್ಪಿಸಿಕೊಡ್ತೇವೆ. ಥರ್ಮಲ್ ಸ್ಕ್ರೀನಿಂಗ್ ಮಾಡ್ತಾ ಇದ್ದೀವಿ. ಅಲ್ಲಿ ಸ್ಯಾನಿಟೈಸರ್ ಪಾಯಿಂಟ್ ಒಂದು ಮಾಡ್ಕೊಂಡಿವಿ. ಇಲ್ಲಿ ಬಂದ ತಕ್ಷಣ ಇಲ್ಲೂ ಸ್ಯಾನಿಟೈಸರ್ ಮಾಡಿ ಅವರಿಗೆ ಒಂದು ಶರಣರ ದರ್ಶನಕ್ಕೆ ಒಂದು ಅವಕಾಶ ಮಾಡಿಕೊಡಲಾಗಿದೆ. ಒಟ್ಟಾರೆ ಕಲಬುರಗಿ ಜಿಲ್ಲೆಯಾದ್ಯಂತ ದೇವಸ್ಥಾನಗಳ ಏನು ಪ್ರವೇಶಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ನಡೆದಿದೆ. ಕ್ಯಾಮ್ರಾಮನ್ ವಿಜಯ್ ಕುಮಾರ್ ಜೊತೆ ಶಿವರಾಮ ಸಂಡಿ, ನ್ಯೂಸ್ 18 ಕನ್ನಡ, ಕಲಬುರಗಿ. ಬಾಗಲಕೋಟೆ ಜಿಲ್ಲೆಯ ಐತಿಹಾಸಿಕ ಕೂಡಲ ಸಂಗಮ ದೇವಸ್ಥಾನದಲ್ಲೂ ಕೂಡ ಅಷ್ಟೇ ಸಿದ್ಧತಾ ಕಾರ್ಯ ಜೋರಾಗಿ ನಡೀತಾ ಇದೆ. ಸಾಮಾಜಿಕ ಅಂತರಕ್ಕಾಗಿ ಮಾರ್ಕಿಂಗ್ ಮಾಡಲಾಗ್ತಾ ಇದೆ. ಜೂನ್ 8ರಿಂದ ಬೆಳಗ್ಗೆ 6:30ರಿಂದ 11:30ರವರೆಗೆ ಸಂಗಮನಾಥ ದೇಗುಲ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ. 10 ವರ್ಷದೊಳಗಿನ ಮಕ್ಕಳು, 65 ವರ್ಷದ ಮೇಲ್ಪಟ್ಟವರಿಗೆ ದರ್ಶನಕ್ಕೆ ಅವಕಾಶ ಇಲ್ಲ. ಭಕ್ತರು ದೇಗುಲ ಪ್ರವೇಶ ವೇಳೆ ಥರ್ಮಲ್ ಸ್ಕ್ರೀನಿಂಗ್ ಕಡ್ಡಾಯ, ಸ್ಯಾನಿಟೈಸರ್ ಬಳಕೆ ಕಡ್ಡಾಯ ಮಾಡಲಾಗಿದೆ. ಆದರೆ ಬಸವೇಶ್ವರ ಐಕ್ಯ ಮಂಟಪ ದುರಸ್ತಿ ಹಿನ್ನೆಲೆಯಲ್ಲಿ ಈ ಮಂಟಪದ ದರ್ಶನ ಸದ್ಯಕ್ಕಂತೂ ಇಲ್ಲ. ಸೊ ನಿಮಗೆ ತೋರಿಸ್ತಾ ಇದ್ದೀವಿ ಕೂಡಲ ಸಂಗಮ ಬಾಗಲಕೋಟೆಯಲ್ಲಿರುವಂಥ ಸುಪ್ರಸಿದ್ಧ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಅಲ್ಲಿಗೆ ಹೋಗ್ತಾರೆ, ಪ್ರವಾಸಿಗರು ಹೋಗ್ತಾರೆ, ಭಕ್ತರು ಹೋಗ್ತಾರೆ ಅದನ್ನು ನೋಡ್ಲಿಕ್ಕೋಸ್ಕರ. ಆದರೆ ಈಗ ಅಲ್ಲಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಯಾಕೆಂದರೆ ಕೊರೋನಾದ ಹಿನ್ನೆಲೆಯಲ್ಲಿ ಕಂಪ್ಲೀಟ್ ಆಗಿ ಬಂದ್ ಆಗಿತ್ತು. ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್